ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಮದುವೆಯಾಗಿ 2 ವರ್ಷ ಕಳೆದಿಲ್ಲ. ಆಲ್ರೆಡಿ ಯೂಟ್ಯೂಬರ್ ಮಧು ಗೌಡಗೆ ಮೋಸ ಮಾಡಿ ಇನ್ನೊಂದು ಹುಡುಗಿಯ ಜೊತೆ ಲವಿ ಡವಿ ಸ್ಟಾರ್ಟ್ ಮಾಡಿಕೊಂಡಿರುವ ನಿಖಿಲ್ ಗೌಡ. ಮಧು ಗೌಡಗೆ ಈ ವಿಷಯ ತಿಳಿಯುತ್ತಿದ್ದಂತೆ ಮನೆಯವರಿಗೆಲ್ಲ ಹೇಳಿದ್ದಾರೆ. ಅವರೇ ಮನೆ ಬಿಟ್ಟು ಹೋಗಲು ಕೂಡ ರೆಡಿಯಾಗಿದ್ದಾರೆ. ಆದರೆ ಅವರ ಅತ್ತೆ ಹಾಗೂ ಅಜ್ಜಿ ಇವರನ್ನು ಸಮಾಧಾನಪಡಿಸಿ ಮನೆಯಲ್ಲೇ ಇರಿಸಿಕೊಂಡಿದ್ದಾರೆ. ನಿಖಿಲ್ ಗೌಡಗೆ ಮಧು, ನಿನಗೆ ನಾನು ಬೇಕಾ ಅಥವಾ ಈಗ ಪ್ರೀತಿಸುತ್ತಿರುವ ಹುಡುಗಿ ಬೇಕಾ ಅಂತ ಕೇಳಿದ್ದಕ್ಕೆ, ನೀನು ಬೇಡ, ನನಗೆ ಆ ಹುಡುಗಿಯೇ ಬೇಕು ಅಂತ ಹೇಳಿದ್ದಾರೆ. ಇದನ್ನು ಕೇಳಿದ ಅವರ ಮನೆಯವರಿಗೆಲ್ಲ ಶಾಕ್ ಆಗಿದೆ. ಅದೇ ರೀತಿ ನೀನು ಈಗಲೇ ಮನೆ ಬಿಟ್ಟು ಹೋಗು ಅಂತ ಕೂಡ ಮಧು ಗೌಡಗೆ ನಿಖಿಲ್ ಗೌಡರವರು ಹೇಳಿದ್ದಾರೆ. ನಿಖಿಲ್ ರವರ ಮಾತಿಗೆ ಪ್ರತ್ಯುತ್ತರವಾಗಿ ಮಧುರವರ ಅತ್ತೆ, ಮಧು ಮನೆಯಲ್ಲೇ ಇರುತ್ತಾಳೆ, ನೀನು ಮನೆ ಬಿಟ್ಟು ಈಗಲೇ ತೊಲಗು ಅಂತ ಹೇಳಿದ್ದಾರೆ. ನನ್ನ ಮಗ ಈಗೆಲ್ಲ ಮಾಡ್ತಾನೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಅವರ ಅಮ್ಮ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ಮಧು ಗೌಡಗೆ ಮೋಸ ಮಾಡಿ ನಿಖಿಲ್ ಮತ್ತೊಂದು ಹುಡುಗಿಯನ್ನ ಪ್ರೀತಿಸುತ್ತಿದ್ದಾರಾ ಅಂತ ಹೇಳೋದಾದ್ರೆ ಇಲ್ಲ, 100% ನಿಖಿಲ್ ಯಾವುದೇ ಹುಡುಗಿಯನ್ನು ಪ್ರೀತಿಸುತ್ತಿಲ್ಲ. ಇದು ಬರೀ ಫ್ರ್ಯಾಂಕ್ ಆಗಿತ್ತು. ಮಧು, ನಿಖಿಲ್, ನಿಶಾ ಈ 3 ಜನ ಸೇರಿ ಮಾಡಿದ ಈ ಒನ್ ಆಫ್ ದ ಬೆಸ್ಟ್ ಪ್ರ್ಯಾಂಕಲ್ಲಿ ಅವರ ಅತ್ತೆಯ ಮನಸ್ಥಿತಿ, ಅವರ ಅಜ್ಜಿಯ ಮನಸ್ಥಿತಿ ಹೇಗಿದೆ ಎಂದು ತಿಳಿದು ಬಂತು. ಎಲ್ಲರೂ ಕೂಡ ನಿಖಿಲ್ ರವರ ಅಮ್ಮನನ್ನು ಹೊಗಳುತ್ತಿದ್ದಾರೆ. ಯಾಕೆ ಗೊತ್ತಾ? ಅವರು ನಿಜವಾಗಿಯೂ ಮಗ ತಪ್ಪು ಮಾಡಿದ್ದಾನೆಂದು ತಿಳಿದು, ನೀನು ಮನೆ ಬಿಟ್ಟು ಹೋಗು, ನಾನು ಸೊಸೆಯನ್ನು ಸಾಕುತ್ತೇನೆ, ನಿನಗೆ ಒಂದು ಮಗು ಆದರೂ ಸಾಕು, ನಾನೇ ನಿನ್ನ ಚಿನ್ನದಂಗೆ ಸಾಕ್ತೀನಿ ಅಂತ ಹೇಳ್ತಾರೆ. ಆವಾಗ ಮಧುಗೌಡ ಅವರವರು, ಅತ್ತೆ ಈ ಮಗುವಿಗೆ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ಅಂದಾಗ ಅವರ ಅಮ್ಮ ಹೇಳ್ತಾರೆ, ನಿನ್ನ ಅಪ್ಪ ಸತ್ತೋಗಿದ್ದಾನೆ ಅಂತ ಹೇಳು ಅಂತ ಹೇಳ್ತಾರೆ. ಅದನ್ನು ಕೇಳಿ ನಿಜವಾಗಿಯೂ ನನಗಂತೂ ಕಣ್ಣಲ್ಲಿ ನೀರೇ ಬಂತು. ಅವರ ಅಮ್ಮ ಹೇಳ್ತಾರೆ, ನಿಮ್ಗೇನೋ ಗೊತ್ತು ಹೆಣ್ಮಕ್ಳ ಕಷ್ಟ ಏನು ಅಂತ, ಮಧು ನೀವು ತಲೆ ಕೆಡಿಸ್ಕೋಬೇಡ, ನಾನು ನಿನ್ನ ದುಡಿದು ಸಾಕ್ತೀನಿ ಅಂತ ಎಲ್ಲ ಮಧುಗೆ ಧೈರ್ಯ ತುಂಬ್ತಾರೆ. ಸೊಸೆ ಪ್ರೆಗ್ನೆಂಟ್ ಎಂದು ತಿಳಿದು ಮಾತನಾಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೇನೋ ಅಥವಾ BP ರೈಸ್ ಆಗುತ್ತೇನೋ ಅಂತ ಸಮಾಧಾನ ಮಾಡ್ತಿರ್ತಾರೆ. ನೀನು ಜಾಸ್ತಿ ಮಾತಾಡಬೇಡ, ಕುತ್ಕೋ ಅಂತ ಹೇಳ್ತಾರೆ. ಅದೇ ರೀತಿ ಮಧ್ಯದಲ್ಲಿ ಆಕೆಗೆ ತಿನ್ನಲು ಆಪಲನ್ನು ಕೂಡ ಕಟ್ ಮಾಡಿಕೊಂಡು ತಂದು ಕೊಡುತ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲ ಅತ್ತೆಯಂದಿರನ್ನು ನೋಡಿರ್ತೀರಾ, ಸೊಸೆ ಕಂಡ್ರೇ ಆಗೋದಿಲ್ಲ, ಮಗ ಏನೇ ತಪ್ಪು ಮಾಡಿದರೂ ಕೂಡ ನನ್ನ ಮಗನೇ ಸರಿ ಎನ್ನುವ ಕಾಲದಲ್ಲಿ ನೀನೇ ಮನೆ ಬಿಟ್ಟು ಹೋಗು, ನಾನು ನನ್ನ ಸೊಸೆಯನ್ನು ಸಾಕ್ತೀನಿ ಅನ್ನೋ ಅತ್ತೆಯಂದಿರು ಎಲ್ಲಿ ಸಿಗ್ತಾರೆ ಹೇಳಿ. ಈ ಫ್ರ್ಯಾಂಕ್ನಲ್ಲಿ ನಿಖಿಲ್ ರವರ ಅಜ್ಜಿ ವಿಷಯಕ್ಕೆ ಬರೋದಾದರೆ, ಅಜ್ಜಿ ಈ ಕಡೆ ಮೊಮ್ಮಗನ್ನು ಕೂಡ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಅದೇ ರೀತಿ ಮೊಮ್ಮಗನ ಹೆಂಡತಿಯನ್ನು ಕೂಡ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ನಿಮ್ಮ ಮನೆಯವರಿಗೆ ಯಾರಿಗೂ ಹೇಳ್ಬೇಡ, ದಯವಿಟ್ಟು ನೀನು ನಿಮ್ಮ ಅಣ್ಣನನ್ನು ಕೂಡ ಕರೆಸ್ಬೇಡ, ಸುಮ್ಮನಿರು, ನಾನಿದ್ದೀನಿ, ನಾನು ಸರಿ ಮಾಡ್ತೀನಿ ಅಂತ ಅವರಜ್ಜಿ ಇಬ್ಬರನ್ನೂ ಕೂಡ ಸಮಾಧಾನ ಮಾಡ್ತಾಯಿದ್ರು. ನನಗೆ ಅಲ್ಲಿ ಅಜ್ಜಿ ಡೈಲಾಗು ಒಂದೇ ತುಂಬ ಇಷ್ಟ ಆಗಿದ್ದು, ಅದೇನೆಂದರೆ ಈ ಲೋಫರ್ ಗಂಟೆಗೊಂದೇ ಒಂದು ಮಾತಾಡ್ತಾನೆ ಅಂತ ನಿಖಿಲ್ಗೆ ಬೈದಿದ್ದು. ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲಿ ನನಗೆ ಒಂದು ಅರ್ಥ ಆಗಿದ್ದು, ಅಜ್ಜಿಗೆ ನಿಖಿಲ್ನ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅನ್ನೋದು. ಮಧು, ನಾನು ಮನೆಗೆ ಹೋಗ್ತೀನಿ, ಈ ಮನೆಯಲ್ಲಿ ಇರಲ್ಲ ಅಂತ ಎದ್ದು ಹೋಗ್ತಿದ್ದಾಗಲೆಲ್ಲ ಅಜ್ಜಿ, ಸುಮ್ಮನಿರು ನೀನು, ನಾನು ಇದ್ದೀನಲ್ಲ, ನೀನು ಹೋಗಬೇಡ, ನಿಮ್ಮ ಮನೆಯವರಿಗೆ ಯಾವ ವಿಷಯನೂ ಕೂಡ ಹೇಳ್ಬೇಡ ಅಂತ ಸಮಾಧಾನ ಮಾಡ್ತಿದ್ದು. ಅದೇ ರೀತಿ ಈ ಕಡೆ ನಿಖಿಲ್ ಗೌಡರವರನ್ನು ಇನ್ವೆಸ್ಟಿಗೇಷನ್ ಥರ ಅವಳು ಯಾವ ಊರು, ಅವಳ ಹೆಸರೇನು, ಅವಳು ಹೆಂಗಿದ್ದಾಳೆ, ಪ್ರತಿಯೊಂದು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದು ತುಂಬಾ ಚೆನ್ನಾಗಿತ್ತು. ಇನ್ನು ಈ ಫ್ರ್ಯಾಂಕ್ ತುಂಬ ಹೊತ್ತು ಮುಂದುವರಿಯುತ್ತಿತ್ತು. ಆದರೆ ಮಧುರವರ ಅತ್ತೆ ತುಂಬ ಅಳಲು ಸ್ಟಾರ್ಟ್ ಮಾಡಿದರು. ಅವರು ಯಾಕೆ ಅಳಲು ಸ್ಟಾರ್ಟ್ ಮಾಡಿದರು ಎಂದರೆ, ನೀನು ಮನೆ ಬಿಟ್ಟು ಹೋಗು, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂದಾಗ ನಿಖಿಲ್ ರವರು ಅವರ ಅತ್ತೆಗೆ ತಡೆಯಲಾಗಲಿಲ್ಲ, ಫುಲ್ಲು ಅಳಲು ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೋಡಲಾಗದೆ ಮಧುರವರು, ಅಯ್ಯೋ ಅಳಬೇಡಿ, ಇದೆಲ್ಲ ಫ್ರ್ಯಾಂಕ್ ಅಂತಾರೆ. ಅವರ ಅಜ್ಜಿಗಂತೂ ಸಿಕ್ಕಾಪಟ್ಟೆ ಕೋಪನೇ ಬಂದುಬಿಡುತ್ತೆ. ಇನ್ನು ಏನೇನು ಮಾಡ್ತೀರಾ ನೀವೆಲ್ಲ ಅಂತ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಮಾಡಿದ ಇಷ್ಟು ವರ್ಷದ ಪ್ರ್ಯಾಂಕ್ನಲ್ಲಿ ಇದೊಂದು ಒನ್ ಆಫ್ ದ ಬೆಸ್ಟ್ ಪ್ರ್ಯಾಂಕ್ ಅಂತಲೇ ಹೇಳಬಹುದು. ನಿಮಗೆ ಈ ಪ್ರ್ಯಾಂಕ್ ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.